ನಮಸ್ಕಾರ. ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಉಷಾ ನರಸಿಂಹನ್ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 37. ಪುಸ್ತಕದ ಹೆಸರು ಪರ್ಷಿಯಾ ಪರಿಮಳ. ಲೇಖಕರು ಉಷಾ ನರಸಿಂಹನ್. ಅಭಿಪ್ರಾಯ ತೇಜಸ್ವಿನಿ ಹೆಗಡೆ. ಓದುತ್ತಿರುವವರು RP ರಘೋತ್ತಮ. ಉಷಾ ನರಸಿಂಹನ್ ಅವರು ರಚಿಸಿದ ಈ ಕಾದಂಬರಿಯನ್ನು ಓದಿ ಮುಗಿಸಿದೆ. ಇದೇ ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತೆ ಇದು 2016ರಲ್ಲಿ ತರಂಗದಲ್ಲಿ ಪ್ರಕಟಗೊಂಡಿರುವ ಕಾದಂಬರಿ. ಈ ಕಾದಂಬರಿಯ ಕೇಂದ್ರ ಬಿಂದು ಮೆಹರುನ್ನಿಸಾ ಅಥವಾ ನೂರ್ ಜಹಾನ್. ನೂರ್ ಜಹಾನಳ ಕುರಿತು ಓದುವ ಹುಕಿ ಹುಟ್ಟಿದ್ದು ಬಹಳ ಹಿಂದೆ, ಅಂದರೆ ನಾನು ಹೈಸ್ಕೂಲಿನಲ್ಲಿದ್ದಾಗ. ಆಗ ನಮಗೆ ಅವಳ ಮೇಲೋ ಇಲ್ಲ ಜಹಾಂಗೀರನ ಮೇಲೋ ಪುಟ್ಟ ಪಾಠವಿದ್ದಂತೆ ನೆನಪು. ಜಹಾಂಗೀರನಿಗೆ ನೂರಳ ಮೇಲೆ ಮೋಹ ಉಂಟಾಗಿ ಆತ ಅವಳ ಪತಿಯನ್ನು ಮೋಸದಿಂದ ಕೊಲ್ಲಿಸಿ ಅವಳನ್ನು ವರಿಸುತ್ತಾನೆ ಎಂದು ಓದಿದಂತೆ ನೆನಪು. ಕಾಲೇಜಿನ ಸಮಯದಲ್ಲಿ ಮತ್ತೆ ನೂರಳ ಕುರಿತು ಒಂದು ಪುಟ್ಟ ಟಿಪ್ಪಣಿ ಓದಲು ಸಿಕ್ಕಿತ್ತು. ಆಗಲೂ ಇಂಥದ್ದೇ ವಿವರಗಳು ಅದರಲ್ಲಿದ್ದವು. ಕುತೂಹಲ ಮತ್ತಷ್ಟು ತಿಳಿದುಕೊಳ್ಳುವ ಆಶಯ ಅಂದೇ ಬಲವಾಗಿತ್ತು. ಗೆಳತಿ ಸರಳ ಅವರಿಂದ ಪಡೆದ ಈ ಕಾದಂಬರಿಯ ಕುರಿತು ಮೊದಲೇನೂ ತಿಳಿದಿರಲಿಲ್ಲ. ತರಂಗದಲ್ಲೂ ನಾನು ಓದಿರಲಿಲ್ಲ. ಮುನ್ನುಡಿ ನೋಡುತ್ತಲೇ ಇದು ನೂರ್ ಜಹಾನಳ ಕುರಿತು ಕಾದಂಬರಿ ಎಂದು ತಿಳಿದು ಬಹಳ ಉತ್ಸುಕಗೊಂಡೆ. ಓದಿದ ಮೇಲೆ ಅನಿಸಿದ್ದು ಇದು ಐತಿಹಾಸಿಕ ಕಾದಂಬರಿಯಾದರೂ ಇದರೊಳಗೆ ಬಹಳಷ್ಟು ಕಾಲ್ಪನಿಕ ಚಿತ್ರಣವೂ ಇದ್ದಿರಬಹುದು ಎಂದು. ನಾನು ಆವರೆಗೂ ಓದಿದ ಪಠ್ಯದಲ್ಲಿದ್ದ ಮಾಹಿತಿಗೆ ಭಿನ್ನವಾದ ಕಥಾಹಂದರ ಇಲ್ಲಿದೆ. ಪತಿಯ ಹತ್ಯೆಯಲ್ಲಿ ರಾಜನ ಕೈವಾಡವನ್ನರಿತೂ ತನ್ನ ಮಹದಾಸೆಗೆ ಪ್ರೀತಿಯ ಲೇಪನವನ್ನು ಕೊಟ್ಟು ಆತನನ್ನೇ ಒರಿಸಿ ರಾಜ್ಯವನ್ನಾಳುವ ಮಹತ್ವಾಕಾಂಕ್ಷೆಗೆ ಏನೆಲ್ಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಕಡೆಗೆ ಪಶ್ಚಾತ್ತಾಪದಲ್ಲಿ ಕೊನೆಯಾಗುವ ಹೋರಾಟದ ಮಹಿಳೆಯಾಗಿ ಕಾಣುತ್ತಾಳೆ ಇಲ್ಲಿಯ ಮೆಹರುನ್ನೀಸಾ. ನಿಸ್ಸಂಶಯವಾಗಿಯೂ ಲೇಖಕಿ ಬಹಳ ಆಸ್ಥೆಯಿಂದ ಆಕರ ಗ್ರಂಥಗಳನ್ನು ಕೂಲಂಕುಷವಾಗಿ ಅಭ್ಯಸಿಸಿ ಬರೆದಿರುವುದು ಎದ್ದು ಕಾಣಿಸುತ್ತದೆ. ಹಾಗೆ ಕಥೆಯನ್ನು ಹೆಣೆದ ರೀತಿ, ನಿರೂಪಣೆ, ಭಾಷೆ ಎಲ್ಲವೂ ಬಹಳ ಇಷ್ಟವಾಯಿತು. ಆದರೆ ಎಲ್ಲೋ ಒಂದು ಭಾಗವನ್ನು ಮಾತ್ರ ಎತ್ತಿ ಹಿಡಿದಂತೆ ರಾಜನ ಹಾಗೂ ರಾಣಿಯ ಅಪರಾಧಗಳನ್ನು ಬಹಳ ಸಹಜವೆಂಬಂತೆ ಸೂಕ್ಷ್ಮವಾಗಿ ಹೇಳಿ ಅದಕ್ಕೆ ಸಮಜಾಯಿಷಿಯನ್ನೂ ಬಹಳ ಗಟ್ಟಿಯಾಗಿ ಕೊಟ್ಟಂತೆ ಅನಿಸುತ್ತದೆ. ಒಂದು ಕಡೆ ಘಯಾಸ್ ಬೇಗನ ತಲೆಯಲ್ಲೋಡುವ ಸಾಧನೆಯ ಹಾದಿ ನೇರವಾಗಿಯೇ ಇರುವುದಿಲ್ಲ, ನ್ಯಾಯವಾಗಿಯೂ ಇರಬೇಕಾಗಿಲ್ಲ ಎಂಬ ಮಾತು ಪ್ರಸ್ತುತ ಸಮಾಜದ ಸ್ಥಿತಿಗತಿಗೆ ಕನ್ನಡಿ ಹಿಡಿಯುವಂತಿದೆ. ನೂರ್ ಜಹಾನಳ ಮನದ ಮಾತು, ಅಂತಃಪುರದ ತೀರಾ ಖಾಸಗಿ ವಿಷಯಗಳು, ಪ್ರತಿಯೊಂದು ಸಣ್ಣಪುಟ್ಟ ವಿಷಯಗಳನ್ನು ಖಚಿತ ಮಾಹಿತಿ ಎನ್ನುವಂತೆ ಪ್ರತಿಪಾದಿಸಿದ ರೀತಿ ಎಲ್ಲವೂ ತುಸು ಗೊಂದಲ ತಂದಿತು. ಯಾವ ಆಕರ ಗ್ರಂಥಗಳಲ್ಲಿ ಇಂಥ ಖಾಸಾ ಮಾಹಿತಿಗಳು, ಮನದ ಮಾತುಗಳು, ಬದುಕಿನ ಅತಿ ಸಣ್ಣ ವಿಷಯಗಳು ಮುದ್ರಿತವಾಗಿರಬಹುದಪ್ಪ ಎಂದು ಕುತೂಹಲವೂ ಮೂಡಿತು. ಖಂಡಿತ ಐತಿಹಾಸಿಕ ಕಾದಂಬರಿ ರಚಿಸುವುದು ಬಹಳ ಕಠಿಣ ಕೆಲಸ. ಖಚಿತ ಮಾಹಿತಿಯನ್ನು ಮಾತ್ರ ಬಳಸಿ ಬರೆದರೆ ಸ್ವಾರಸ್ಯವಿರದು. ಕಲ್ಪನೆಯನ್ನೂ ಹದವಾಗಿ ಬೆರೆಸಲೇಬೇಕಾಗುತ್ತದೆ. ಆದರೆ ಇಲ್ಲಿ ಅದು ತುಸು ಹೆಚ್ಚೇ ತುಂಬಲ್ಪಟ್ಟಿದೆಯೇನೋ ಎಂದೆನಿಸಿತು. ಆದರೆ ಒಂದು ಕುತೂಹಲದ ಜೊತೆಗೆ ಆ ಕಾಲದ ಮೊಘಲರ ಆಡಳಿತ ವೈಖರಿ, ಉಡುಗೆ ತೊಡುಗೆ, ವಿಶಿಷ್ಟ ದಿರಿಸುಗಳು, ಖಾದ್ಯ ಪದಾರ್ಥಗಳ ತಯಾರಿಕಾ ವಿಧಾನಗಳು, ಅವುಗಳ ಪಟ್ಟಿಗಳು, ಚಿಕಾನ್ ಕುಸುರಿ ಮಾಹಿತಿ, ಎಲ್ಲಕ್ಕಿಂತ ಮುಖ್ಯವಾಗಿ ಫಲಂಜಾದ ಬೀಜಗಳಿಂದ ಹೇಗೆ ಅತ್ತರನ್ನು ತಯಾರಿಸಬಹುದು, ಸುಗಂಧ ದ್ರವ್ಯಗಳ ಮಹತ್ವವೇನು ಎಂಬಿತ್ಯಾದಿ ಸ್ವಾರಸ್ಯಕರ ಮಾಹಿತಿಗಳು ನಮಗೆ ಲಭ್ಯವಾಗಿ ಅತ್ತರಿನ ಘಮ ಮನವನ್ನು ಹೊಕ್ಕದಿರದು. ಇಂತಹ ವಿಭಿನ್ನ ವಿಷಯವನ್ನಾಧರಿಸಿಕೊಂಡು ಹಲವು ಮಾಹಿತಿಗಳನ್ನೊದಗಿಸಲು ಪ್ರಯತ್ನಿಸಿದ ಲೇಖಕಿಯ ಪ್ರಯತ್ನ ಅಭಿನಂದನೀಯ. ಒಮ್ಮೆ ಓದಿ ನೋಡಿ. ಧನ್ಯವಾದಗಳು.